ನನ್ನ ಹೆಸರು ಸಿಂಧು ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನನಗೆ ಧ್ಯಾನದ ಬಗ್ಗೆ ಮುಂಚೆ ಅಷ್ಟೊಂದು ಗೊತ್ತಿರಲಿಲ್ಲ. ನನಗೆ ಇದ್ರ ಬಗ್ಗೆ ಗೊತ್ತಾಗಿದ್ದು ನಮ್ಮ ಅಮ್ಮನ ಮುಖಾಂತರ. ಮಧುಶ್ರೀ ಅನ್ನೋರ ಧ್ಯಾನದ ಕ್ಲಾಸ್ನ ಅಟೆಂಡ್ ಮಾಡ್ತಾಯಿದ್ರು. ಸೊ ಅವ್ರ ಜೊತೆಗೆ ನಾನು ದಿನಕ್ಕೆ 10 ನಿಮಿಷದಂಗೆ ಶುರು ಮಾಡಿದ್ದೀನಿ. ಇವಾಗ 4-5 ಮಂತ್ಸಿಂದ ಶುರು ಮಾಡಿದ್ದೀನಿ. ಎಕ್ಸ್ಪೀರಿಯನ್ಸ್ ಅಂತ ಬಂದರೆ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಕಾನ್ಸಂಟ್ರೇಷನ್ ಅದನ್ನು ನಾನು ಧ್ಯಾನ ಮಾಡ್ತಾ ಕೂತ್ಕೊಂಡಾಗ ನನಗೆ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಜೊತೆಗೆ ಒಂದು ಸ್ವಲ್ಪ ಪೀಸ್ ಆಫ್ ದ ಮೈಂಡ್ ಚೆನ್ನಾಗಿ ಸಿಗುತ್ತೆ ಅಂತ ನನಗನ್ನಿಸ್ತು. ಇನ್ನೂ ಧ್ಯಾನ ಕಂಟಿನ್ಯೂಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಬಂತು ಅಂತ ಅಂದರೆ, ಇಲ್ಲಿ ಎಲ್ಲರೂ ಸೇರಿ ಧ್ಯಾನ ಮಾಡುವಾಗ ನನಗೆ ಪರ್ಸ್ನಲಿ ಅನಿಸಿದ್ದು, ಫುಲ್ ಮಳೆ ಮೋಡ ಇತ್ತು ಅಂದರೂ ಕೂಡ ಎಲ್ಲರೂ ಕುತ್ಕೊಂಡು ಮಾಡುವಾಗ ಆ್ಯಕ್ಚುಲಿ ಮಳೆ ಬರಲಿಲ್ಲ. ಲೈಕ್ ಕಂಪ್ಲೀಟ್ಲಿ ವೆದರ್ ಕೂಡ ನಮಗೆ ಸಪೋರ್ಟ್ ಮಾಡ್ತು. ಮೇ ಬಿ ದಟ್ ಈಸ್ ಬಿಕಾಸ್ ಆಫ್ ಧ್ಯಾನದ ಪವರ್ ಇರ್ಬೋದು ಅದು. ಆಮೇಲೆ ಎಲ್ಲರೂ ಕುತ್ಕೊಂಡು ಧ್ಯಾನ ಮಾಡುವಾಗ ತುಂಬಾ ಒಂಥರ ಪೀಸ್ಫುಲ್ ಎನರ್ಜಿ ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಈವನ್ ನಿನ್ನೆ ರಾತ್ರಿ ಕೂಡ ಅಷ್ಟೇ, ಗ್ರೂಪ್ ಮೆಡಿಟೇಷನ್ ಮಾಡುವಾಗ ಅದ್ರದ್ದು ಎನರ್ಜಿನೇ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಈ ಟ್ರೆಕ್ಕಿಂಗ್. ಮತ್ತು ಧ್ಯಾನದಿಂದ ಶಾಕಾಹಾರ ಅನ್ನೋ ಒಂದು ಕಾನ್ಸೆಪ್ಟು ತುಂಬಾ ವೈಡ್ ಸ್ಪ್ರೆಡ್ ಆಗ್ತಾಯಿದೆ. ನನಗೆ ಪರ್ಸ್ನಲಿ ನಾನು ಮುಂಚಿಂದನೂ ವೆಜಿಟೇರಿಯನ್ನೇ ಇದ್ದಿದ್ದರಿಂದ ನನಗೆ ಈ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಗುತ್ತೆ. ನಿಮಗೆ ಏನೇ ಎನರ್ಜಿ ಸಿಕ್ಕರೂ ಥ್ರೂ ಆ್ಯನಿಮಲ್ ಸಿಗೋಕ್ಕಿಂತ ಥ್ರೂ ಪ್ಲಾಂಟ್ ಸಿಗೋದು ಇಟ್ ಈಸ್ ಮೋರ್ ಬೆನಿಫಿಷಿಯಲ್ ಟು ಯುವರ್ ಹೆಲ್ತ್. ನಾನು ಇವನ್ ಧ್ಯಾನ ಕ್ಲಾಸ್ ನಾನು ಅಲ್ಲಿ ಯೂತ್ಸ್ಗೆ ಅಂತ ಹೇಳಿಬಿಟ್ಟು ಸಪ್ರೇಟ್ ಧ್ಯಾನ ಕ್ಲಾಸ್ ಅಟೆಂಡ್ ಮಾಡುವಾಗ ಇದ್ರದ್ದು ಸಪ್ರೇಟ್ ಒಂದು ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅವರು. ವೆಜಿಟೇರಿಯನ್ಗೆ ಮತ್ತು ನಾನ್ ವೆಜಿಟೇರಿಯನ್ ಡಯಟ್ಗೆ ಹೆಂಗಿದೆ ಅಂತ ಹೇಳಿ. ನಮ್ಮ ಬಾಡಿ ಕಾನ್ಸೆಪ್ಟ್ ಟೋಟಲಿ ಹೇಗಿದೆ ಅಂತಂದರೆ, ವಿ ಆರ್ ವೆಲ್ ಸೂಟೆಡ್ ಫಾರ್ ವೆಜಿಟೇರಿಯನ್ ಡಯಟ್ ಅಂತ ಹೇಳಿ. ಸೊ ನಾವೇನು ಪ್ಲಾಂಟ್ ಡಯಟ್ ತಿಂತೀವಿ ಅದನ್ನು ನಮಗೆ ಡೈಜೆಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಇವನ್ ಐ ಪ್ರಮೋಟ್ ವೆಜಿಟೇರಿಯನ್ ಫುಡ್, ಕಂಪ್ಲೀಟ್ಲಿ ವೆಜಿಟೇರಿಯನ್ ಫುಡ್. ಮತ್ತು ಇದು ಧ್ಯಾನ ಅನ್ನೋ ಕಾನ್ಸೆಪ್ಟ್ ನಮ್ಮ ಯೂತ್ಸ್ಗೆಲ್ಲ ತುಂಬಾ ಇಂಪಾರ್ಟೆಂಟ್ ಅಂತ ನನಗನ್ನಿಸ್ತು. ಇನ್ ದ ಸೆನ್ಸ್, ಇವಾಗಿನ ಪ್ರೆಸೆಂಟ್ ಕಂಡೀಷನಲ್ಲಿ ತುಂಬಾ ಸ್ಟ್ರೆಸ್ ಇದೆ. ಇವಾಗ ಲೈಫ್ ಸ್ಟೈಲ್ ತುಂಬ ಚೇಂಜ್ ಆಗ್ತಾ ಇದೆ. ಇಂಥ ಟೈಮಲ್ಲಿ ನಮ್ಮನ್ನು ನಾವು ಕಂಡ್ಕೋಬೇಕು. ನಮಗೆ ಒಂದು ಪೀಸ್ ಆಫ್ ಮೈಂಡ್ ಅನ್ನೋದು ಬೇಕು, ಕಾನ್ಸಂಟ್ರೇಷನ್ ಸಿಗಬೇಕು. ಸೊ ನಾವು ಈ ಥರ ಧ್ಯಾನ ಅಂತ ಸೇರಿ ಕಲ್ತ್ಕೊಂಡಾಗ, ಎಲ್ಲರೂ ಕೂಡಿ ಮಾಡಿದಾಗ, ನಾವು ಒಟ್ಟು ಧ್ಯಾನಕ್ಕೆ ಅಂತ ಬಂದರೆ ನಮಗೆ ಶಾಂತಿ ಸಿಗುತ್ತೆ ಅಂತ ನನಗನ್ನಿಸ್ತು. ಯಾಕೆಂತಂದರೆ ಇವಾಗ ತುಂಬಾ ಒಂಥರ ಈ ಪ್ರಪಂಚದಲ್ಲಿ ಲೈಫ್ ಸ್ಟೈಲ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಆ ಲೆಕ್ಕಕ್ಕೆ ಇವಾಗ ಧ್ಯಾನದಿಂದ ನಿಮಗೆ ತುಂಬಾ ಶಾಂತಿ ಸಿಗುತ್ತೆ. ಮತ್ತು ಇವಾಗ ಎಷ್ಟೊಂದು ಜನ ಡಿಪ್ರೆಷನ್ ಅದು ಇದು ಅಂತೆಲ್ಲ ತುಂಬ ಜನ ಹೋಗ್ತಾ ಇದ್ದಾರೆ. ಅಂಥದ್ರಿಂದ ತುಂಬ ಈಸಿಯಾಗಿ ತಪ್ಪಿಸ್ಬೋದು ಅಂತ ಧ್ಯಾನದಿಂದ ಹೋಗ್ಬೋದು. ಮತ್ತು ಸಣ್ಣ ವಯಸ್ಸಿಂದನೇ ನಿಮಗೆ ಕಾನ್ಸಂಟ್ರೇಷನ್ ಈಸಿಯಾಗಿ ಸಿಗುತ್ತೆ. ಯಾಕೆಂತಂದರೆ ಟೆನ್ಷನ್ಗಳಿರಲ್ಲ ಮುಂಚೆಯಿಂದಾನೆ. ಅಂತಂದರೆ ನಿಮಗೆ ಇರೋದೇ ಕಮ್ಮಿ ವಿಷಯಗಳಿರುತ್ತೆ ತಲೆಯಲ್ಲಿ. ಸ್ಕೂಲು, ಕಾಲೇಜು ಅಂಥದ್ದು ಬಿಟ್ಟು ಇನ್ನೆಂಥ ಜವಾಬ್ದಾರಿ ಅಂತೂ ಏನೂ ಇರೋದಿಲ್ಲ. ಆ ಲೆಕ್ಕಕ್ಕೆ ಸಣ್ಣವರಿದ್ದಾಗಿಂದನೇ ಧ್ಯಾನ ಮಾಡೋಕ್ಕೆ ಶುರು ಮಾಡಿದ್ವಿ ಅಂತಂದರೆ ಕಾನ್ಸಂಟ್ರೇಷನ್ ಈಸಿಯಾಗಿ ಸಿಗುತ್ತೆ. ಮತ್ತು your mind will be sharp. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.